Dear students, welcome back to my YouTube channel. I am your Raghunatha R Social Science teacher, Government High School, Badavanalli, Madhugiri Taluk, Tumkur district. Dear students, you know India is our motherland. Before independence, India was a colonial country of the British. It was one of the colonial countries of the British. Number of freedom fighters fought against the British and they sacrificed their life for independence. Number of freedom fighters including Mahatma Gandhiji saw a dream of Ramarajya. Did this came true? Dear children, do you know since 1947 India faced several problems. So let's see what are the problems faced by India after the independence in the first chapter of political science, that is the problems of India and their solution. Dear students, let me ask a question. Isn't it our duty to know the problems of our country? Isn't it our duty to know problems of our country? ನಮ್ಮ ದೇಶದ ಸಮಸ್ಯೆಗಳ ಬಗ್ಗೆ ಅರಿವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅಥವಾ ಅವುಗಳನ್ನು ಕುರಿತಂತೆ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಗತ್ಯ ನಮಗಿದೆಯಾ? ಆ ಸಮಸ್ಯೆಗಳನ್ನು ನಾವು ಕೇಳಬೇಕಾ, ಅರ್ಥಕೊಳ್ಬೇಕಾ ಅಂತಕ್ಕಂಥದ್ದು ನಮ್ಮ ಮುಂದೆ ಇರ್ತಕ್ಕಂಥ ಒಂದು ಪ್ರಶ್ನೆ. ಎಸ್, ಇಟ್ ಈಸ್ ಅವರ್ ಡ್ಯೂಟಿ ಆ್ಯಂಡ್ ಆಲ್ಸೋ ಫೈಂಡ್ ಸಮ್ ಸೊಲ್ಯೂಷನ್ಸ್ ಟು ದೆಮ್. ಹೌದು, ಆ ಸಮಸ್ಯೆಗಳ ಬಗ್ಗೆ ನಾವು ಅರಿವನ್ನು ಮೂಡಿಸ್ಕೊಳ್ಬೇಕು ಮತ್ತು ಅಷ್ಟೇ ಅಲ್ಲದೆ ಆ ಸಮಸ್ಯೆಗಳಿಗೆ ಕೆಲವೊಂದು ಪರಿಹಾರೋಪಾಯಗಳನ್ನು ನಾವು ಕಂಡುಕೊಳ್ಬೇಕು. ಇದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ. ಹಾಗಾದರೆ ವಾಟ್ ಆರ್ ದ ಸೊಲ್ಯೂಷನ್ಸ್ ಸಜೆಸ್ಟೆಡ್ ಫಾರ್ ರಿಮೂವಲ್ ಆಫ್ ದ ಪ್ರಾಬ್ಲಮ್ಸ್ ಆಫ್ ಅವರ್ ನೇಷನ್? ಯಾವ್ಯಾವ ಸಮಸ್ಯೆ, ಈ ಸಮಸ್ಯೆಗಳಿಗೆ ಏನು ಪರಿಹಾರಗಳನ್ನು ನಾವು ಸೂಚನೆ ಮಾಡ್ಬೋದು, ಯಾವ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಈ ಸಮಸ್ಯೆಗಳನ್ನು ಬಗೆಹರಿಸ್ಬೋದು ಅಂತ ನಾವು ನೋಡಿದರೆ ಇದಕ್ಕೆ ಇರ್ತಕ್ಕಂಥ ಮಾರ್ಗಗಳಂದರೆ ಗುಡ್ ಅಡ್ಮಿನಿಸ್ಟ್ರೇಷನ್, ಸೋಷಿಯಲ್ ರಿಫಾರ್ಮೇಷನ್, ಫಾಸ್ಟ್ ಆ್ಯಂಡ್ ಎಫಿಷಿಯೆಂಟ್ ಜುಡಿಷಿಯರಿ, ಆಲ್ಸೋ ಅದರ್ ಇಂಪಾರ್ಟೆಂಟ್ ಸಜೆಷನ್ ಈಸ್ ಪೀಪಲ್ ಸಪೋರ್ಟ್. ಪೀಪಲ್ moral support it is one of the measure to remove the problems of our country. So let's discuss about problems of our country. Dear children, in this chapter we discuss about the major problems of our country like unemployment, discrimination, corruption, communalism and also terrorism. These are the major problem of our country. So we are going to discuss about all these problems in this chapter. The first problem of our country is unemployment. It is the major problem of our present situation. Dear children, do you know the meaning of unemployment? ಅನ್ಎಂಪ್ಲಾಯ್ಮೆಂಟ್ ಅಂದರೆ ನಿರುದ್ಯೋಗ. ನಿರುದ್ಯೋಗ ಅಂದರೆ ಏನು ಅಂತ ನಿಮಗೆ ಗೊತ್ತಿದೆಯಾ? ಎಸ್, ಅನ್ಎಂಪ್ಲಾಯ್ಮೆಂಟ್ ಈಸ್ ಎ ಸಿಚುವೇಶನ್. ಅನ್ಎಂಪ್ಲಾಯ್ಮೆಂಟ್ ಈಸ್ ಎ ಸಿಚುವೇಶನ್. ಸಿಚುವೇಶನ್ಸ್ ಮೀನ್ಸ್ ಕಂಡೀಷನ್ ಅಂತ, ಅಥವಾ ಇಟ್ ಈಸ್ ಎ ಸ್ಟೇಟ್, ಸ್ಥಿತಿ, ಆರ್ ಇಟ್ ಈಸ್ ಎ ಪೊಸಿಷನ್. ಅನ್ಎಂಪ್ಲಾಯ್ಮೆಂಟ್ ಈಸ್ ಎ ಪೊಸಿಷನ್ ಆರ್ ಅನ್ಎಂಪ್ಲಾಯ್ಮೆಂಟ್ ಈಸ್ ಎ ಸಿನಾರಿಯೋ. ಇದೊಂದು ಸನ್ನಿವೇಶ ವೇರ್ ಎ ಪರ್ಸನ್ ಡಸ್ ನಾಟ್ ಫೈಂಡ್ ವರ್ಕ್ in accordance means according to his capacity or qualification. ನೋಡಿ, ನಿರುದ್ಯೋಗ ಅಂತಕ್ಕಂಥದ್ದು ಒಂದು ಸ್ಥಿತಿ ಅಥವಾ ಒಂದು ಪರಿಸ್ಥಿತಿ. ಏನಪ್ಪ, ಒಬ್ಬ ವ್ಯಕ್ತಿ ತನ್ನ ಸಾಮರ್ಥ್ಯ ಹಾಗೂ ಅರ್ಹತೆಗೆ ತಕ್ಕಂತೆ ಉದ್ಯೋಗವನ್ನು ಪಡೆಯದೇ ಇರತಕ್ಕಂಥ ಪರಿಸ್ಥಿತಿ. ಅವನಿಗೆ ಎಲ್ಲಿ ಹೋದರೂ ಅವನ ಸಾಮರ್ಥ್ಯ ಮತ್ತು ಅರ್ಹತೆಗೆ ಕೆಲಸ ದೊರಕದೇ ಇರುವ ಸ್ಥಿತಿಯನ್ನು ನಾವು ಅನ್ಎಂಪ್ಲಾಯ್ಮೆಂಟ್ ಅಥವಾ ನಿರುದ್ಯೋಗ ಅಂತ ಕರಿತೀವಿ. ಅನ್ಎಂಪ್ಲಾಯ್ಮೆಂಟ್ ಈಸ್ ಅ ಸಿಚುಯೇಷನ್ ವೇರ್ ಎ ಪರ್ಸನ್ ಡಸ್ ನಾಟ್ ಫೈಂಡ್ ವರ್ಕ್ ಇನ್ ಅಕಾರ್ಡೆನ್ಸ್ ಟು ಹಿಸ್ ಕೆಪಾಸಿಟಿ ಆರ್ ಕ್ವಾಲಿಫಿಕೇಶನ್. ಡಿಯರ್ ಚಿಲ್ಡ್ರನ್, ಯು ಆಲ್ರೆಡಿ ಅವೇರ್ ದಟ್ India is the second populous country in the world.
ನೆಕ್ಸ್ಟು ಚೈನಾ. ಇಂಡಿಯಾ ಇಸ್ ಎ ಸೆಕೆಂಡ್ ಪಾಪ್ಯುಲಸ್ ಕಂಟ್ರಿ. ನೋಡಿ, ಎರಡನೇ ಜನಭರಿತ ರಾಷ್ಟ್ರ. ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳ ಸಾಲಿನಲ್ಲಿ ಭಾರತ ಎರಡನೇ ಸ್ಥಾನದಲ್ಲಿದೆ. ದಿಸ್ ಹ್ಯೂಜ್ ಪಾಪ್ಯುಲೇಷನ್ ಅಂಡ್ ಅನ್ಎಂಪ್ಲಾಯ್ಮೆಂಟ್ ಬಿಕಮ್ ದ ಪ್ರಾಬ್ಲಮ್ ಆಫ್ ದ ಕಂಟ್ರಿ. ದಿಸ್ ಹ್ಯೂಜ್ ಪಾಪ್ಯುಲೇಷನ್ ಅಂಡ್ ಅನ್ಎಂಪ್ಲಾಯ್ಮೆಂಟ್ ಬಿಕಮ್ ದ ಹ್ಯೂಜ್ ಪ್ರಾಬ್ಲಮ್ ಆಫ್ ಅವರ್ ಕಂಟ್ರಿ. ಡೂ ಯು ನೋ ವಾಟ್ ಆರ್ ದ ರೀಸನ್ ಫಾರ್ ಅನ್ಎಂಪ್ಲಾಯ್ಮೆಂಟ್? ಯಾಕೆ ನಿರುದ್ಯೋಗ ಜಾಸ್ತಿ ಆಗ್ತಾ ಇದೆ, ಅಥವಾ ನಿರುದ್ಯೋಗ ಉಂಟಾಗಲಿಕ್ಕೆ ಕಾರಣ ಏನು? ವಾಟ್ ಆರ್ ದ ರೀಸನ್ ಫಾರ್ ಅನ್ಎಂಪ್ಲಾಯ್ಮೆಂಟ್? ಹ್ಯೂಜ್ ಪಾಪ್ಯುಲೇಷನ್. ದ ಫಸ್ಟ್ ರೀಸನ್ ಫಾರ್ ಅನ್ಎಂಪ್ಲಾಯ್ಮೆಂಟ್ ಈಸ್ ಹ್ಯೂಜ್ ಪಾಪ್ಯುಲೇಷನ್. ಮಕ್ಕಳೇ, 1981ರಲ್ಲಿ 71.54 ಕೋಟಿ ಜನಸಂಖ್ಯೆ ಇತ್ತು. 1991ಕ್ಕೆ ಬಂದಾಗ ಅದಾಗಲೇ 89.13 ಕೋಟಿ ಆಯಿತು. ಇನ್ನು 2001ಕ್ಕೆ 107 ಕೋಟಿಗೆ ಏರಿಕೆ ಆದರೆ, ಇನ್ನು 2011ರ ಜನಗಣತಿ ವರದಿ ಪ್ರಕಾರ ಭಾರತದ ಜನಸಂಖ್ಯೆ 121 ಕೋಟಿ. ಹೀಗೆ ಅಗಾಧ ಪ್ರಮಾಣದಲ್ಲಿ ಬೆಳೀತಕ್ಕಂಥ ಈ ಜನಸಂಖ್ಯೆಯೇ ಭಾರತದ ನಿರುದ್ಯೋಗ ಸಮಸ್ಯೆಗೆ ಮುಖ್ಯವಾಗಿರ್ತಕ್ಕಂಥ ಕಾರಣ. ದ ಸೆಕೆಂಡ್ ಒನ್ ಈಸ್ ಇಂಪ್ರೂವ್ ಟೆಕ್ನಾಲಜಿ. ನೋಡಿ, ತಾಂತ್ರಿಕತೆ ಒಂದು ಕಡೆ ವರದಾನ ಅಂತ ಹೇಳ್ತೀವಿ, ಇನ್ನೊಂದು ಕಡೆ ಅದೇ ಶಾಪ. ಇಟ್ ಈಸ್ ಒನ್ ಆಫ್ ದ ರೀಸನ್ ಫಾರ್ ಅನ್ಎಂಪ್ಲಾಯ್ಮೆಂಟ್. ಇಂಪ್ರೂವ್ ಟೆಕ್ನಾಲಜಿ ಆಕ್ಯುಪೈ ದ ಪ್ಲೇಸ್ ಆಫ್ ಮ್ಯಾನ್ ಪವರ್. ಇಟ್ ಆಕ್ಯುಪೈ ದ ಪ್ಲೇಸ್ ಆಫ್ ಮ್ಯಾನ್ ಪವರ್. ಉದಾಹರಣೆಗೆ ಹೇಳಬೇಕಂದ್ರೆ, ಎ JCB ವರ್ಕ್ ಈಸ್ ಈಕ್ವಲ್ ಟು ಮೋರ್ ದ್ಯಾನ್ 100 ಪೀಪಲ್. ಅಂಡ್ ಆಲ್ಸೋ ಎ ಕಂಪ್ಯೂಟರ್ ಹ್ಯಾವ್ ಗ್ರ್ಯಾಬ್ಡ್ ಮೋರ್ ದ್ಯಾನ್ 100 ಪೀಪಲ್ಸ್ ಜಾಬ್. ಎ ಮಷಿನ್ ಈಸ್ ಈಕ್ವಲ್ ಟು ಮೆನಿ ಹ್ಯೂಮನ್ಸ್. ಎ ಮಷಿನ್ ಈಸ್ ಈಕ್ವಲ್ ಟು ಮೆನಿ ಹ್ಯೂಮನ್ಸ್. ಹೀಗೆ ಇಂಪ್ರೂವ್ ಟೆಕ್ನಾಲಜಿ ಸಹ ನಿರುದ್ಯೋಗಕ್ಕೆ ಪ್ರಮುಖವಾಗಿರ್ತಕ್ಕಂಥ ಒಂದು ಕಾರಣ. ಆ್ಯಂಡ್ ಶಾರ್ಟೇಜ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ನೋಡಿ, ಒಂದು ಕಡೆ ನೈಸರ್ಗಿಕ ಸಂಪನ್ಮೂಲಗಳ ಒಂದು ಲಭ್ಯತೆಯಲ್ಲಿ ನಮಗೆ ಅಷ್ಟು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತಕ್ಕಂಥದ್ದು ಇಲ್ಲ. ಹಾಗಾಗಿ ಈ ನೈಸರ್ಗಿಕ ಸಂಪನ್ಮೂಲಗಳಲ್ಲಿನ ಕೊರತೆ ಕೈಗಾರಿಕಾ ಕ್ಷೇತ್ರಗಳ ಮೇಲೆ ಪ್ರಭಾವವನ್ನು ಬೀರುತ್ತೆ. ಯಾವಾಗ ಕೈಗಾರಿಕಾ ಕ್ಷೇತ್ರ ಬೆಳೆಯೋದಿಲ್ವೋ ಆಗ ಎಲ್ಲರಿಗೂ ಉದ್ಯೋಗಗಳನ್ನು ದೊರಕಿಸಿಕೊಡಲಿಕ್ಕೆ ಆಗೋದಿಲ್ಲ. ದ ಫೋರ್ತ್ ಒನ್ ಈಸ್ ಓವರ್ ಡಿಪೆಂಡೆನ್ಸಿ ಆನ್ ಅಗ್ರಿಕಲ್ಚರ್. ವೆನ್ ಪಾಪ್ಯುಲೇಷನ್ ಕಂಟಿನ್ಯೂಸ್ಲಿ ಇನ್ಕ್ರೀಸ್, ದೆನ್ ದ ಗೌರ್ಮೆಂಟ್ ಫೀಲ್ಸ್ ಇಟ್ ಡಿಫಿಕಲ್ಟ್ ಟು ಪ್ರೊವೈಡ್ ಜಾಬ್ಸ್ ಟು ಆಲ್. ದೆನ್ ಓವರ್ ಡಿಪೆಂಡೆನ್ಸ್ ಅಪಿಯರ್ ಆನ್ ದ ಫೀಲ್ಡ್ ಆಫ್ ಅಗ್ರಿಕಲ್ಚರ್. ಈಗ ಜನಸಂಖ್ಯೆ ಒಂದೇ ಸಮ ಹೆಚ್ಚಾಗ್ತಾ ಇದ್ದಾಗ ಯಾವುದೇ ಸರ್ಕಾರ ಎಲ್ಲರಿಗೂ ಉದ್ಯೋಗಗಳನ್ನು ದೊರಕಿಸಿಕೊಡ್ತಕ್ಕಂಥದ್ದು ಕಷ್ಟ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಜನ ಅನಾಯಾಸವಾಗಿ ಕೃಷಿ ಕಡೆ ಮುಖ ಮಾಡಬೇಕಾಗುತ್ತೆ. ಇದರಿಂದ ಕೃಷಿ ಕ್ಷೇತ್ರದ ಮೇಲೆ ಅತ್ಯಧಿಕವಾಗಿರ್ತಕ್ಕಂಥ ಒತ್ತಡ ಮತ್ತು ಅವಲಂಬನೆ ಕಂಡುಬರುತ್ತೆ. ದ ಫಿಫ್ತ್ ಒನ್ ಈಸ್ ರೂಯಿನ್ಡ್ ಕಾಟೇಜ್ ಇಂಡಸ್ಟ್ರೀಸ್. ಈಗ ಜಾಗತೀಕರಣ ಅಂತಕ್ಕಂಥದ್ದು ನಡೀತಾ ಇದೆ, ಗ್ಲೋಬಲೈಜೇಷನ್ ಅಂತಕ್ಕಂಥ. ಗ್ಲೋಬಲೈಜೇಷನ್ ಪರಿಣಾಮ ಏನಾಗಿದೆ ಅಂತಂದರೆ, ದೊಡ್ಡ ದೊಡ್ಡ ಕಾರ್ಖಾನೆಗಳು ಇವತ್ತು ನಗರಗಳು ಹಾಗೂ ನಗರಗಳ ಹೊರಗೆ ಸ್ಥಾಪನೆ ಆಗ್ತಾ ಇದ್ದಾವೆ. ಇವು ಮೊದಲು ಏನು ಹಳ್ಳಿಗಳಲ್ಲಿರ್ತಕ್ಕಂಥ ಗೃಹ ಕೈಗಾರಿಕೆಗಳಲ್ಲಿ ತಯಾರಾಗ್ತಕ್ಕಂಥ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ. ಪರಿಣಾಮವಾಗಿ ಅದರಲ್ಲೂ ಅತಿ ಚೀಫ್ ಕಾಸ್ಟ್ ಅಂದರೆ ತುಂಬ ಕಡಿಮೆ ದರದಲ್ಲಿ ಅತ್ಯಧಿಕ ವಸ್ತುಗಳನ್ನು ಉತ್ಪಾದನೆ ಮಾಡೋದ್ರಿಂದ ಈ ವಸ್ತುಗಳನ್ನೇ ಉತ್ಪಾದನೆ ಮಾಡ್ತಕ್ಕಂಥ ಹಳ್ಳಿಯ ಗೃಹ ಕೈಗಾರಿಕೆಗಳು ನಷ್ಟವನ್ನು ಅನುಭವಿಸಿದವು. ಪರಿಣಾಮವಾಗಿ ಅವು ತಮ್ಮ ಉತ್ಪಾದನೆಯನ್ನು ನಿಲ್ಲಿಸಬೇಕಾಯಿತು. ಇದನ್ನು ಅವಲಂಬಿಸಿರ್ತಕ್ಕಂಥ ಲಕ್ಷಾಂತರ ಜನ ನಿರುದ್ಯೋಗಿಗಳಾದರು. ಆ್ಯಂಡ್ ಲ್ಯಾಕ್ ಆಫ್ ಸ್ಕಿಲ್ ಬೇಸ್ಡ್ ಎಜುಕೇಷನ್, ಇಟ್ ಈಸ್ ದ ಒನ್ ಆಫ್ ದ ಮೇನ್ ರೀಸನ್ ಫಾರ್ ಅನ್ಎಂಪ್ಲಾಯ್ಮೆಂಟ್. ಇವತ್ತು ಏನಾಗ್ತಾ ಇದೆ, ಗ್ಲೋಬಲೈಜೇಷನ್ ಪರಿಣಾಮವಾಗಿ ಅನೇಕ ಕೈಗಾರಿಕೆಗಳು ತಲೆ ಎತ್ತುತ್ತಾ ಇದ್ದಾವೆ. ಅವೆಲ್ಲಕ್ಕೂ ಏನು ಬೇಕಾಗಿದೆ, ದೇ ನೀಡ್ ಹೈ ಟೆಕ್ನಿಕಲ್ ಸ್ಕಿಲ್ ಬೇಸ್ಡ್ ಲೇಬರ್. ಹೈ ಟೆಕ್ನಿಕಲ್ ಸ್ಕಿಲ್ ಬೇಸ್ಡ್ ಲೇಬರ್. But most of Indians unable to get technical education due to poverty. ಹೀಗಾಗಿ ಎಷ್ಟೋ ಜನ ಕುಶಲತೆ ಇಲ್ಲದೆ, ಸ್ಕಿಲ್ ಇಲ್ಲದೆ ಉದ್ಯೋಗಗಳನ್ನು ಪಡೆಯಲಾರದಂಥ ಸ್ಥಿತಿ ಇರೋದರಿಂದ ಭಾರತದಲ್ಲಿ ನಿರುದ್ಯೋಗದ ಪ್ರಮಾಣ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಅಕಾರ್ಡಿಂಗ್ ಟು ಸೆನ್ಸಸ್ ಆಫ್ 2011,
ದ ಪಾವರ್ಟಿ ರೇಟ್ ಈಸ್ 21.9%. ನೋಡಿ, 2011 ಜನಗಣತಿ ಏನು ಹೇಳುತ್ತೆ, ಭಾರತದಲ್ಲಿರ್ತಕ್ಕಂಥ ಬಡತನದ ಪ್ರಮಾಣ, ಬಡತನದ ದರ ಎಷ್ಟಿದೆಯಪ್ಪ ಅಂತಾರೆ, 21.9% ಬಡವರಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳುತ್ತೆ. ಹಾಗಾದರೆ ಇದನ್ನು ಏನನ್ನು ಸೂಚಿಸುತ್ತೆ? ದಿಸ್ ಇಂಡಿಕೇಟ್ ಅನ್ಎಂಪ್ಲಾಯ್ಮೆಂಟ್ ಈಸ್ ಗ್ರ್ಯಾಜುವಲಿ ಇನ್ಕ್ರೀಸಿಂಗ್ ಇನ್ ಇಂಡಿಯಾ. ಭಾರತದಲ್ಲಿ ನಿರಂತರವಾಗಿ ಬಡತನದ ಪ್ರಮಾಣ ಹೆಚ್ಚಾಗ್ತಾ ಇದೆ ಅಂತಕ್ಕಂಥ ಮಾತನ್ನು ಈ ಒಂದು ಜನಗಣತಿಯ ವರದಿ ತಿಳಿಸುತ್ತೆ. ಇದಕ್ಕೆ ಕಾರಣ ಇಷ್ಟೇ, ಜನ ನಿರುದ್ಯೋಗಿಗಳಾಗಿದ್ದಾರೆ, ಆದ್ದರಿಂದ ಬಡತನಕ್ಕೆ ಸಿಕ್ಕಿದ್ದಾರೆ. ಹಾಗಾದರೆ ವಾಟ್ ಆರ್ ದ ಮೆಷರ್ಸ್ ಆರ್ ಟೇಕನ್ ಟು ಸಾಲ್ವ್ ಅನ್ಎಂಪ್ಲಾಯ್ಮೆಂಟ್? ವಾಟ್ ಆರ್ ದ ಮೆಷರ್ಸ್ ಆರ್ ಟೇಕನ್ ಟು ಸಾಲ್ವ್ ದ ಪ್ರಾಬ್ಲಮ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಅಂತ ನಾವು ನೋಡಿದರೆ, ಮೊದಲನೇದಾಗಿ ಟು ಇಂಪ್ರೂವ್ ದ ಸ್ಕಿಲ್ ಲೆವೆಲ್ ಆಫ್ ಜಾಬ್ ಸೀಕರ್ಸ್. ಈಗ ಉದ್ಯೋಗಗಳನ್ನು ಯಾರು ಹುಡುಕ್ತಾ ಇದ್ದಾರೆ, ಉದ್ಯೋಗವನ್ನು ಅರಸಿ ಬರ್ತಕ್ಕಂಥವ್ರಿಗೆ ನಾವು ಮೊದಲು ಅವರ ಸ್ಕಿಲ್ ಲೆವೆಲನ್ನು, ಕೌಶಲ್ಯದ ಮಟ್ಟವನ್ನು ನಾವು ಇಂಪ್ರೂವ್ ಮಾಡಬೇಕಾಗಿದೆ. ಅದಕ್ಕೆ ಅನೇಕ ರೀತಿಯ ಕೌಶಲ್ಯ ತರಬೇತಿ ಕೇಂದ್ರಗಳನ್ನು ನಾವು ಸ್ಥಾಪನೆ ಮಾಡೋದ್ರ ಮೂಲಕ ಅವರಿಗೆ ಅವರ ಒಂದು ಕೌಶಲ್ಯವನ್ನು ನಾವು ವೃದ್ಧಿಸಬೇಕು. ಪ್ರೊವೈಡಿಂಗ್ ಲೋನ್ಸ್ ಆ್ಯಂಡ್ ಸಬ್ಸಿಡೀಸ್ ಟು ಎನೇಬಲ್ ಪೀಪಲ್ ಟು ಎಂಗೇಜ್ ಸೆಲ್ಫ್ ಎಂಪ್ಲಾಯ್ಮೆಂಟ್. ಈಗ ಯಾರು ಉದ್ಯೋಗವನ್ನು ಅರಸಿ ಹೋಗ್ತಾ ಇದ್ದಾರೆ ಅವರಿಗೆ ನಾವು ಅವರ ಸ್ಕಿಲ್ ಲೆವೆಲನ್ನು ನಾವು ಇಂಪ್ರೂವ್ ಮಾಡಬೇಕಾಗಿದೆ. ಜೊತೆಯಲ್ಲಿ ಯಾರು ಸ್ವಉದ್ಯೋಗವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ ಅವರಿಗೆ ಅಗತ್ಯವಾಗಿರ್ತಕ್ಕಂಥ ಸಾಲಗಳನ್ನು ಮತ್ತು ರಿಯಾಯಿತಿ ದರದಲ್ಲಿ ಸಾಲಗಳನ್ನು ನಾವು ಇವತ್ತು ಕೊಡಬೇಕಾಗಿದೆ. ಇದರಿಂದ ಅವರು ಉದ್ಯೋಗವನ್ನು ಅಥವಾ ಸ್ವಂತ ಉದ್ಯಮಿಗಳನ್ನು ಸ್ಥಾಪಿಸಲಿಕ್ಕೆ ಸಹಾಯ ಆಗುತ್ತೆ. ಜೊತೆಗೆ ಅನೇಕರಿಗೆ ಕೆಲಸಗಳು ಸಹ ಸಿಗ್ತಾ ಹೋಗ್ತವೆ. ಅಂಡ್ ಟು ಪ್ರೊವೈಡ್ ವರ್ಲ್ಡ್ ಕ್ಲಾಸ್ ಸ್ಕಿಲ್ ಟು ಅವರ್ ಪೀಪಲ್. ಇನ್ಕಾಲ್ಕೇಟ್ ಮೀನ್ಸ್ ಪ್ರೊವೈಡಿಂಗ್ ವರ್ಲ್ಡ್ ಕ್ಲಾಸ್ ಸ್ಕಿಲ್ ಟು ಅವರ್ ಪೀಪಲ್. ನಮ್ಮ ಜನಕ್ಕೆ ನಾವು ಜಾಗತಿಕ ಕೌಶಲ್ಯಕ್ಕೆ ಸಮನಾಗಿರ್ತಕ್ಕಂಥ ಕೌಶಲ್ಯ ತರಬೇತಿಯನ್ನು ಕೊಡಬೇಕಾಗಿದೆ. ಅಂಡ್ ಆಲ್ಸೋ they compete with the globalized production. ಇವತ್ತು ಜಾಗತಿಕ ಉತ್ಪಾದನೆಗೆ ಸರಿಸಮನಾಗಿ ಉತ್ಪಾದನಾ ಮಟ್ಟದಲ್ಲಿ ಬಳಕೆ ಆಗ್ತಕ್ಕಂಥ ಒಂದು ಕೌಶಲ್ಯವನ್ನು ನಾವು ನಮ್ಮ ಜನಕ್ಕೆ ಕೊಡೋದ್ರ ಮೂಲಕ ಅವರ ಈ ಒಂದು ಕೌಶಲ್ಯವನ್ನು ಹೆಚ್ಚಿಸಬೇಕಾಗಿದೆ. ಅಂಡ್ ಆಲ್ಸೋ ಎವ್ರಿ ಸಿಟಿಜನ್ ಆಫ್ ದ ಕಂಟ್ರಿ ಶುಡ್ ಬಿ ಎನ್ಕರೇಜ್ಡ್. ವೆರಿ ಇಂಪಾರ್ಟೆಂಟ್. Every citizen of the country should be encouraged to indulge. Indulge means ಪಾಲ್ಗೊಳ್ಳು. ಅಂದರೆ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯ ಏನಪ್ಪ ಅಂದರೆ, ಯಾರು ಉದ್ಯೋಗವನ್ನು ಅರಸಿ ಹೋಗ್ತಾನೋ ಅಂಥವನಿಗೆ ಒಂದಲ್ಲ ಒಂದು ಉದ್ಯೋಗವನ್ನು ದೊರಕಿಸಿಕೊಳ್ಳಲು ನೆರವಾಗುವಂತೆ ನಾವು ಅವನಿಗೆ ಜಾಬ್ ಓರಿಯೆಂಟೆಡ್ ಕೋರ್ಸ್ ನಾವು ಕೊಡಬೇಕು. ಅಂದರೆ ವೃತ್ತಿ ಶಿಕ್ಷಣವನ್ನು ನಾವು ಅವನಿಗೆ ಕೊಡಬೇಕು. ಈ ವೃತ್ತಿ ಶಿಕ್ಷಣ ಉದಾಹರಣೆಗೆ ಡಿಪ್ಲೊಮೊ ಕೋರ್ಸಸ್ ಅಂತ ನಾವೇನು ಕರಿತೀವಿ, ಅಥವಾ ITI ಅಂತ ಏನು ಕರಿತೀವಿ, ಇಂಥ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳನ್ನು ಅಥವಾ ಇಂಜಿನಿಯರಿಂಗನ್ನು ಅಥವಾ ಇನ್ನು ಬೇರೆ ಬೇರೆ ಟೆಕ್ನಿಕಲ್ ಕೋರ್ಸ್ಗಳನ್ನು ಕೊಡೋದ್ರ ಮೂಲಕ ಅವರು ಉದ್ಯೋಗವನ್ನು ದೊರಕಿಸಿಕೊಳ್ಳುವಂತೆ ಮಾಡಬೇಕಾಗಿದೆ. ಜಾಬ್ ಓರಿಯೆಂಟೆಡ್ ಕೋರ್ಸ್ ಇಂಜಿನಿಯರಿಂಗು, ಡಿಪ್ಲೊಮೊ ಕೋರ್ಸಸ್ಸು ಮತ್ತು ITI ಈ ರೀತಿಯಾಗಿರ್ತಕ್ಕಂಥ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳನ್ನು ನೀಡೋದ್ರ ಮೂಲಕ ಅವರಿಗೆ ನಾವು ಕೌಶಲ್ಯ ತರಬೇತಿಯನ್ನು ಕೊಟ್ಟು ಅವರನ್ನು ಕೆಲಸಕ್ಕೆ ಸಿದ್ಧಗೊಳಿಸೋದ್ರ ಮೂಲಕ ಈ ಅನ್ಎಂಪ್ಲಾಯ್ಮೆಂಟ್ ಸಮಸ್ಯೆನ ನಿವಾರಣೆ ಮಾಡ್ಬೋದು. ಮಕ್ಕಳೇ, ಅನ್ಎಂಪ್ಲಾಯ್ಮೆಂಟ್ ಅಂತಕ್ಕಂಥದ್ದು ಒಂದು ಸಿಚುಯೇಷನ್. ಅವನಿಗೆ ಕೆಪಾಸಿಟಿ ಇದ್ದರೂ ಸಹ, ಸಾಮರ್ಥ್ಯ ಇದ್ದರೂ ಸಹ ಅವನಿಗೆ ಉದ್ಯೋಗ ದೊರಕದೇ ಇರತಕ್ಕಂಥದ್ದು. ಇದಕ್ಕೆ ಮೇಜರ್ ಆಗಿರ್ತಕ್ಕಂಥ ಕಾರಣ ಏನಪ್ಪ ಅಂತಾರೆ, ಲ್ಯಾಕ್ ಆಫ್ ಸ್ಕಿಲ್, ಕೌಶಲ್ಯದ ಕೊರತೆ. ಆದ್ದರಿಂದ ಅಂಥ ಕೌಶಲ್ಯ ತರಬೇತಿಯನ್ನು ನೀಡೋದ್ರ ಮೂಲಕ ನಾವು ಅವನಿಗೆ ಉದ್ಯೋಗಗಳನ್ನು ದೊರಕಿಸ್ಕೊಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಈ ಒಂದು ಸ್ಟಾರ್ಟಪ್ ಕೇಂದ್ರಗಳನ್ನು ತೆರಲಿಕ್ಕೆ ಬೇಕಾಗಿರ್ತಕ್ಕಂಥ ತರಬೇತಿ ಕೇಂದ್ರಗಳನ್ನು ಇವತ್ತು ಸ್ಥಾಪನೆ ಮಾಡ್ತಾ ಇದೆ. ಅಂಥ ತರಬೇತಿಗಳನ್ನು ಪಡೆಯೋದ್ರ ಮೂಲಕ ನಾವು ಈ ನಿರುದ್ಯೋಗಕ್ಕೆ ಇತಿಶ್ರೀಯನ್ನು ಆಡಬಹುದು. ಸೊ ಹಿಯರ್ ದೇರ್ ಆರ್ ಸಮ್ ಕ್ವಶನ್ಸ್. ಕೆನ್ ಯು ಆನ್ಸರ್? What do you mean by unemployment? List out the reason for unemployment. What are the measures are taken to solve problems of unemployment?